ಕಳೆದ 3 ವರ್ಷಗಳಿಂದ ರಜೆ ದಿನಗಳನ್ನು ಹಬ್ಬ ಹರಿದಿನಗಳನ್ನು ಲೆಕ್ಕಿಸದೆ ನಿರಂತರವಾಗಿ ಅವಧಿ ಮೀರಿ ಕೆಲಸ ಮಾಡಿಸಲಾಗುತ್ತದೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಕಾರ್ಯನಿರ್ವಾಹಕ ನೌಕರರು ಇಂದು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನೌಕರರು ಕೈಯಲ್ಲಿ ಫಲಕಗಳನ್ನು ಹಿಡಿದು ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ನಮಗೂ ವೈಯಕ್ತಿಕ ಜೀವನವಿದೆ, ಮಾನಸಿಕ ಹಾಗೂ ದೈಹಿಕ ಒತ್ತಡವನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ತುಮಕೂರು ಜಿಲ್ಲಾ ಸಂಘದ ಸರ್ವೆ ವಿಭಾಗದ ಜಿಲ್ಲಾಧ್ಯಕ್ಷ ಗೋವಿಂದಯ್ಯ, ಜಿಲ್ಲೆಯಲ್ಲಿ ಹೊಸ ಯೋಜನೆಗಳನ್ನು ಜಾರಿಗೊಳಿಸುವ ಮೊದಲು ಕೆಳ ಹಂತದ ನೌಕರರಿಗೆ ಸಮರ್ಪಕ ತರಬೇತಿ ನೀಡಬೇಕು. ಎಲ್ಲಾ ಕೆಲಸಗಳನ್ನು ಒಂದೇ ಸಮಯದಲ್ಲಿ ನೀಡುವುದರಿಂದ ಒತ್ತಡ ಹೆಚ್ಚುತ್ತದೆ. ಕೆಲಸಗಳನ್ನು ಹಂತ ಹಂತವಾಗಿ ನೀಡುವುದು ಹಾಗೂ ಕಚೇರಿಯಲ್ಲಿರುವ ಸಿಬ್ಬಂದಿಯನ್ನು ವಿವಿಧ ತಂಡಗಳಾಗಿ ರಚಿಸಿ ಯೋಜನೆಗಳಿಗೆ ನಿಯೋಜಿಸುವುದು ಸೂಕ್ತ ಕ್ರಮವಾಗಲಿದೆ ಎಂದು ತಿಳಿಸಿದರು. ನಾನು ಎಂ ಗೋವಿಂದ ಅಂತೇಳಿ ತುಮಕೂರು ಜಿಲ್ಲಾ ಸಂಘದ ಸರ್ವೆ ಡಿಪಾರ್ಟ್ಮೆಂಟ್ ಜಿಲ್ಲಾಧ್ಯಕ್ಷರು. ನಮ್ಮಲ್ಲಿ ಎಲ್ಲ ಸುಮಾರು ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಅಂದರೆ ಸರ್ಕಾರದಲ್ಲಿ ಏನು ಮಹತ್ವದ ಯೋಜನೆಗಳಿವೆ ಎಲ್ಲ ಕೆಲಸಗಳನ್ನು ನಾವು ಭೂಮಿ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ನಮಗೆ ಏಕೆ ಈ ತೊಂದರೆ ಆಗಿದೆ ಅಂತಂದರೆ ಒಂದೇ ಸರಿ ಎಲ್ಲ ಕೆಲಸಗಳನ್ನು ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಟೈಮ್ ಕೊಡ್ತಾ ಇಲ್ಲ. ನಮ್ಮಲ್ಲಿ ಒಂದು ಸುತ್ತೋಲೆ ಇದೆ. ಆ ಸುತ್ತೋಲೆ ಪ್ರಕಾರನೇ ನಾವು ನಡಿಬೇಕಾದ ಒಂದು ಸುತ್ತೋಲೆ ಇದೆ. ಆ ರೀತಿ ಇದೆ. ನಮ್ಮ ಸರ್ಕಿದವ್ರ ಪ್ರಕಾರ ನಾವು ನಡಿಬೇಕಾಗುತ್ತೆ. ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಾವು ಸರ್ಕಿದವ್ರು ಬಿಟ್ಟು ಮಾಡೋಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಇವತ್ತು ಕೊಟ್ಬಿಟ್ಟು ನಾಳೆ ಕೊಡು ಅಂತಂದರೆ ಯಾವ ರೆಕಾರ್ಡು ಕೊಡೋಕ್ಕಾಗಲ್ಲ. ಯಾಕೆಂದರೆ ನಾವು ಭೂಮಿ ತುಳಿಬೇಕು, ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟಾದಮೇಲೆ ಅವ್ರ ಸಮಕ್ಷಮದಲ್ಲಿ ಆ ಸರ್ವೆ ನಂಬರ್ನ ಲೊಕೇಶನ್ ಮಾಡಿ ಅಳತೆ ಮಾಡಬೇಕು. ಅಳತೆ ಮಾಡಿದ ಮೇಲೆ ರೆಕಾರ್ಡ್ಗಳು ಮಾಡಬೇಕು. ಆ ರೆಕಾರ್ಡ್ ಮಾಡೋಕ್ಕೆ ನಮಗೆ ಸಾಕಷ್ಟು ಸಮಯ ಬೇಕು. ಹಂಗಿದ್ರೂ ಸರ್ಕಾರ ನಿಗದಿಪಡಿಸೋದು ನಮಗೆ 23 ರೆಕಾರ್ಡನ್ನ ತಿಂಗಳಿಗೆ ಕೊಡಿ ಅಂತೇಳಿ ಸರ್ಕ್ಯುಲರ್ ಮಾಡಿದೆ. ಆ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಅದು ಬಿಟ್ಟು ಬೇರೆ ಎಲ್ಲ ಪ್ರಾಜೆಕ್ಟ್ಗಳನ್ನು ಒಂದೇ ಸರಿ ನಮ್ಮ ತಲೆ ಮೇಲೆ ಏರಿ ಎಲ್ಲ ಕೆಲಸಗಳನ್ನ ಒಂದೇ ದಿನದಲ್ಲಿ ಮಾಡಿ ಈ ರೆಕಾರ್ಡ್ ತೊಗೊಂಡೋಗ್ಬಿಟ್ಟು ಇವತ್ತೇ ಸಾಯಂಕಾಲ ರೆಕಾರ್ಡ್ ಕೊಡಬೇಕು ಅಂದರೆ ನಮ್ಮ ಕೈ ಸಾಧ್ಯ ಆಗ್ತಾ ಇಲ್ಲ. ಮಾನಸಿಕವಾಗಿ ನೊಂದಿದ್ದೀವಿ. ಅದಕ್ಕೋಸ್ಕರ ನಮ್ಮ ಕೆಲಸದ ಒತ್ತಡಕ್ಕೋಸ್ಕರ ನಾವು ನಮ್ಮ ಭೂ ದಾಖಲೆ ಉಪನಿರ್ದೇಶಕರಿಗೆ ಒಂದು ಮನವಿಯನ್ನು ಕೊಡಬೇಕು ಅಂತೇಳಿ ಇವತ್ತು ನಮ್ಮ ಎಲ್ಲ ತಾಲೂಕಿಂದ ಎಲ್ಲ ನೌಕರರು ಬಂದಿದ್ದಾರೆ. ಅದಕ್ಕೋಸ್ಕರ ನಾವು ಅವ್ರಿಗೊಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ಲ ತಾಲೂಕುಗಳಿಂದ ಬಂದು ಇಲ್ಲಿ ನಾವು ಮೇಡಮ್ ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇನ್ನೊಂದೆಡೆ ಮಹಿಳಾ ಉದ್ಯೋಗಿ ಪೂರ್ಣಿಮಾ ಮಾತನಾಡಿ, ಅವಧಿ ಮುಗಿದ ನಂತರವೂ ಕೆಲಸ ಮಾಡುವಂತೆ ಒತ್ತಾಯ ಮಾಡಬೇಡಿ. ನಾವು ಸರ್ಕಾರಿ ನೌಕರರು ಆದರೂ ನಮಗೂ ವೈಯಕ್ತಿಕ ಬದುಕು ಇದೆ. ನಿರಂತರ ಕೆಲಸದ ಒತ್ತಡದಿಂದ ನಮ್ಮ ನೆಮ್ಮದಿ ಹಾಳಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಸರ್ ನಮಸ್ತೆ, ನನ್ನ ಹೆಸರು ಪೂರ್ಣಿಮಾ. ನಾನು ಮಾನ್ಯ ಭುವನೇಶ್ವರ್ ಕಚೇರಿಯಲ್ಲಿ ನಿಯೋಜನೆ ಮೇರೆಗೆ ಕೆಲಸ ಮಾಡ್ತಾ ಇದ್ದೀನಿ. ತಾಲೂಕುಗಳಲ್ಲಿರುವಂಥದ್ದು ಒಂದೊಂದು ಸಮಸ್ಯೆ ಆದರೆ ಇಲ್ಲಿ ಡಿಸ್ಟಿಕ್ ಹೆಡ್ ಆಫೀಸ್ಗಳಲ್ಲಿ ಸಮಸ್ಯೆಗಳಿದೆ. ನಮಗೆ ಸರ್ಕಾರದಿಂದ ಹೆಣ್ಮಕ್ಳಿಗೆ ಅಂತ ಕೊಟ್ಟಿರೋವಂಥ ಮುಟ್ಟಿನ ರಜೆ ಏನು ಹೇಳ್ತೀವಿ, ಮೆನ್ಸ್ಟ್ರಲ್ ಲೀವು, ಅದನ್ನು ಕೂಡ ತಗೊಳ್ಳೋಕ್ಕಾಗ್ತಿಲ್ಲ. ನಾವು ಕೇಳ್ತೀವಿ, ಒಂದು ಸಾಂದರ್ಭಿಕ ರಜೆಗಳಿರೋವಂಥದ್ದು ನಮ್ಮ ಎಮರ್ಜೆನ್ಸಿಗೆ, ನಮ್ಮ ಅವಶ್ಯಕತೆಗಳಿಗಿದೆ, ಇರೋದೇ ರಜೆ. ನಾವು ಅದನ್ನು ಕೇಳಿದಾಗಲೂ ಕೂಡ ನಮಗೂ ರಜೆ ಕೊಡ್ದಲೇ ಇರೋವಂಥದ್ದು. ನಮ್ಮ ಆರೋಗ್ಯಗಳು, ನಮ್ಮ ಮನೆ ಮಕ್ಕಳು ಆರೋಗ್ಯಗಳು ನಾವು ನೋಡಬೇಕಿರುತ್ತೆ. ನಮ್ಮ ಮಕ್ಕಳಿಗೆ ಕಾಯಿಲೆ ಬಂದಿದ್ರೆ ಪಕ್ಕದ ಮನೇಲಿ ಬಿಟ್ಟು ಬಂದಿರೋವಂಥ ಪ್ರಸಂಗಗಳು ಎಷ್ಟೊಂದಿದ್ದಾವೆ. ಮನೇಲಿ ಮಕ್ಕಳೊಬ್ಬೊಬ್ರನ್ನೇ ಬಿಟ್ಟು ಬಂದಿದ್ದೀವಿ. ಅವತ್ತಿನ ದಿನ ಸಮೇತ ನಾವು ರಜೆ ತಗೊಳ್ಳೋಕ್ಕಾಗ್ತಿಲ್ಲ. ಆಮೇಲೆ ಪ್ರತಿದಿನ ಕೆಲಸ ಮಾಡೋದು, ಮನೆಗೆ ಹೋಗೋದು 9 ಗಂಟೆ ಆಗ್ತಿದೆ. 9 ಗಂಟೆಗೆ ನಾವು ಮನೆಗೆ ಹೋಗಿ ಮಕ್ಕಳನ್ನ ಓದಿಸ್ಬೇಕಾ? ನಮ್ಮ ಜವಾಬ್ದಾರಿಗಳು, ನಮ್ಮ ಸರ್ಕಾರಿ ನೌಕರರ ಜೀವನದಲ್ಲಿ ನಮ್ಮ ವೈಯಕ್ತಿಕ ಜೀವನ ತುಂಬ ಹಾಳಾಗ್ತಿದೆ. ಆ ಒತ್ತಡಗಳನ್ನ ತಡೆಯೋದಕ್ಕೂ ಆಗ್ತಿಲ್ಲ. ಪ್ರತಿಯೊಂದು ನಾವು ರೀಸನ್ಸ್ ಹೇಳ್ತಾ ಹೋದರೆ ಅನೇಕ ಯೋಜನೆಗಳು, ಸರ್ಕಾರದಿಂದ ಬರುವಂಥ ಅನೇಕ ಯೋಜನೆಗಳು ನಮ್ಮ ಜಿಲ್ಲೆನಲ್ಲೇ ತುಂಬ ಇದ್ದಾವೆ. ಪ್ರತಿಭಟನಾಕಾರರು ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣವೇ ಸಮಸ್ಯೆಗಳನ್ನು ಗಮನಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು.